ಮಧ್ಯಪ್ರಾಚ್ಯದ ವಾರ್ ಎಫೆಕ್ಟ್ ಇದು ರೈತರ ಕಣ್ಣಲ್ಲಿ ಈಗ ನೀರು ತರಿಸ್ತಾ ಇದೆ. ಈರುಳ್ಳಿ ಯುದ್ಧದಿಂದ ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತಾಗ್ತಾ ಇತ್ತು. ಆದರೆ ಈ ರಫ್ತಾಗೋದು ಕೂಡ ಈಗ ಸ್ಥಗಿತ ಆಗೋಗಿದೆ ಈ ಒಂದು ಯುದ್ಧದಿಂದ. ಹಾಗಾಗಿ ರೈತರಿಗೆ ಮತ್ತೊಮ್ಮೆ ನಷ್ಟ ಆಗ್ತಾ ಇದೆ. ಇದರಿಂದ ಜಿಲ್ಲೆಯಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಇಳಿದಿದೆ. ಭಾಲ್ಕಿ ತಾಲೂಕಿನ ರೈತರು ತೀವ್ರವಾಗಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಎಕರೆಗೆ 50ರಿಂದ 55 ಸಾವಿರ ಖರ್ಚಾಗ್ತಾ ಇದೆ. ಇಷ್ಟೆಲ್ಲ ಖರ್ಚು ಮಾಡಿ ಈರುಳ್ಳಿ ಬೆಳೀತಾ ಇದ್ದಾರೆ. ಈರುಳ್ಳಿ ಬೆಳೆ ಕೆಜಿಗೆ ಕೇವಲ 4ರಿಂದ 6 ರೂಪಾಯಿ ಆಗಿದೆ. ಕೃಷಿ ಬಿಕ್ಕಟ್ಟಿನ ಮಧ್ಯೆ ಕಟಾವು ವೆಚ್ಚವೂ ಸಿಗದೆ ಕಂಗಾಲಾಗಿದ್ದಾರೆ ರೈತರೀಗ. ಪ್ರತಿ ವರ್ಷ 3,000ಕ್ಕೂ ಅಧಿಕ ಕ್ವಿಂಟಾಲ್ ರಫ್ತಾಗ್ತಾ ಇತ್ತು ನಮ್ಮ ಭಾರತದಿಂದ. ಹೈದರಾಬಾದ್ ಮೂಲಕ ವಿದೇಶಗಳಿಗೆ ರಫ್ತಾಗ್ತಾ ಇದ್ದಂತ ಈರುಳ್ಳಿ ರೈತರು ಬೆಳೆದ ತರಕಾರಿ ಕೇಳೋರೇ ಇಲ್ಲ. ಈಗ ಇಲ್ಲಿಂದ ರಫ್ತಾಗೋದು ಕೂಡ ಸ್ಥಗಿತ ಆಗೋಗಿದೆಯಲ್ಲ, ಹಾಗಾಗಿ ತರಕಾರಿ ಬೆಳೆದ ಅನ್ನದಾತರು ಕಂಗಾಲಾಗಿದ್ದಾರೆ. ಈಗ ಯುದ್ಧ ಇದರ ಮೇಲೆ ಇಷ್ಟೊಂದು ಪರಿಣಾಮ ಆಗ್ತಾ ಇದೆ. ಲಾಭ ಆಗಬೇಕಿದ್ದು ಎಲ್ಲವೂ ಕೂಡ ನಷ್ಟ ಆಗ್ತಾ ಇದೆ. ಹಾಗಾಗಿ ಈ ಒಂದು ಈರುಳ್ಳಿ ಸದ್ಯಕ್ಕೆ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಅದರಲ್ಲೂ ಕೂಡ ರೈತರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ಕಾರಣ ಏನು, ಪ್ರಮುಖ ಕಾರಣ ಏನು ಅಂತಂದ್ರೆ ಇಲ್ಲಿ ಗುಜರಾತಿಂದ ಬೇರೆ ದೇಶಗಳಿಗೆ ರಫ್ತು ಆಗ್ತಾ ಇತ್ತು. ಅದರಲ್ಲೂ ಕೂಡ ವರ್ಷಕ್ಕೆ ಇಷ್ಟು ಕ್ವಿಂಟಾಲ್ ಅಂತ ಹೇಳಿ ರಫ್ತು ಮಾಡಲಾಗ್ತಾ ಇತ್ತು. ಕೇವಲ ಈರುಳ್ಳಿ ಅಂತಲ್ಲ, ಬೇರೆ ಬೇರೆ ವಸ್ತುಗಳು ಇದ್ದಾವೆ. ಬೇರೆ ಬೇರೆ ಪ್ರತಿದಿನ ಬಳಸುವಂತ ಕೆಲವೊಂದು ಖನಿಜಗಳು ಅದನ್ನ ರಫ್ತು ಮಾಡಲಾಗ್ತಾ ಇತ್ತು. ಇಲ್ಲಿಂದ ಅಲ್ಲಿಗೆ ರಫ್ತು ಮಾಡ್ತಾ ಇದ್ರು. ಅಲ್ಲಿಗೆ ಹೋಗಿ ಅದು ಇಂಪೋರ್ಟ್ ಆಗ್ತಾ ಇತ್ತು. ಅಲ್ಲಿಂದ ಕೆಲವೊಂದು ವಸ್ತುಗಳು ಇಲ್ಲಿಗೆ ಬರ್ತಾ ಇತ್ತು. ಅದರಲ್ಲೂ ಕೂಡ ಈಗ ಈರುಳ್ಳಿ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು, ಮೊಟ್ಟೆಯಲ್ಲೂ ಕೂಡ ಸೇಮ್ ಸಮಸ್ಯೆ ಆಗಿದೆ. ಅದರಲ್ಲೂ ಕೂಡ ಬಹಳಷ್ಟು ನಷ್ಟ ಆಗ್ತಾ ಇದೆ. ಈಗ ರೈತರಿಗೂ ಕೂಡ ಬಹಳಷ್ಟು ನಷ್ಟ ಆಗಿ ರೈತರು ಕಂಗಾಲಾಗುತ್ತಿದೆ. ಅದರಲ್ಲೂ ಕೂಡ ಯುದ್ಧದ ಎಫೆಕ್ಟು, ಇದರ ಪರಿಣಾಮ ಹೀಗೆ ಬೀರ್ತಾ ಇದೆ. ಮಾಡಿದ ಖರ್ಚು ಕೂಡ ಸಿಗ್ತಾ ಇಲ್ಲ ರೈತರಿಗೆ. ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರು ಕೂಡ ತುಂಬಾ ಒದ್ದಾಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಎಫೆಕ್ಟ್ಗಳು ಆಗ್ತಾ ಇದೆ. ಈಗ ಈರುಳ್ಳಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ರೈತರಿಗೂ ಪಾಪ ಪ್ರತಿ ಏನಾದ್ರೂ ಒಂದು ಸಮಸ್ಯೆ ಆದ್ರೂ ಫಸ್ಟ್ ನಷ್ಟ ಆಗೋದು ರೈತರಿಗೆ. ಇಲ್ಲಿ ಈರುಳ್ಳಿ ಬೆಲೆ ಈಗ ಇಳಿಕೆ ಆಗಿರುವಂತದ್ದು, ಅದರಲ್ಲಿ ರಫ್ತಾಗ್ತಾ ಇಲ್ಲ, ಎಲ್ಲವೂ ಕೂಡ ಸ್ಥಗಿತ ಆಗೋಗಿದೆ. ಇದಕ್ಕೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತಾ ಸರ್ಕಾರ, ಅಥವಾ ಎಷ್ಟು ನಷ್ಟ ಆಗಿರ್ಬೋದು ಈಗ ಅಂತ? ರೋಶಿನಿ, ಮಧ್ಯಪ್ರಾಚ್ಯದ ಯುದ್ಧ ನಡೀತಿರುವ ಯುದ್ಧದ ಪರಿಣಾಮ ಇದೀಗ ನಮ್ಮ ರೈತರ ಬದುಕಿನ ಮೇಲೆ ತುಂಬಾ ಗಂಭೀರವಾಗಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಏನು ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಆಗ್ತಿತ್ತು, ಈಗ ಸಿದ್ಧಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಈರುಳ್ಳಿನ ಬೆಲೆ ಪಾತಾಳಕ್ಕೆ ಇಳಿದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಾಲ್ಕಿ ತಾಲೂಕಿನ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ಈಗ ಆಗಿದೆ. ಎಕರೆಗೆ ಸುಮಾರು 50ರಿಂದ 55 ಸಾವಿರವರೆಗೂ ವೆಚ್ಚ ಮಾಡಿ ಬೆಳೆದ ಈರುಳ್ಳಿಗೆ ಈಗ ಕೇವಲ 4,000ದಿಂದ 6,000ವರೆಗೆ ಮಾತ್ರ ಸಿಗ್ತಾ ಇದೆ. ಇದು ರೈತರ ಕಣ್ಣಲ್ಲಿ ನೀರು ತರಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ರೋಶಿನಿ. ಪ್ರತಿ ವರ್ಷ ಸಾವಿರಾರು ಕ್ವಿಂಟಲ್ ಈರುಳ್ಳಿ ಹೈದರಾಬಾದ್ ಮೂಲಕ ಏನು ವಿದೇಶಿಗಳಿಗೆ ರಫ್ತಾಗ್ತಿತ್ತು. ಆದ್ರೆ ಯುದ್ಧದ ಪರಿಣಾಮದಿಂದ ರಫ್ತು ಏನು ಪೂರ್ಣಗೊಳ್ಳುವುದೊಂದು ಕುಂಠಿತವಾಗಿದೆ ಅಂತಾನೆ ಹೇಳ್ಬೋದು. ಲಾಭವಂತರು ದೂರವಾದ ಮಾತು. ಈಗ ಕಟಾವು ಕೂಡ ಹೆಚ್ಚವು ಸಿಗದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ಕೂಲಿ ಕಾರ್ಮಿಕರ ಏನು ಕೊರತೆ ಕೂಡ ಹೆಚ್ಚಾಗಿದೆ. ಈರುಳ್ಳಿ ಕೀಳಲು ಮತ್ತು ಇತರ ಕೃಷಿ ಕೆಲಸಗಳಿಗೆ ಕೂಲಿ ಕಾರ್ಮಿಕರು ಹೆಚ್ಚು ಹಣವನ್ನು ಬೇಡುತ್ತಿದ್ದಾರೆ. ಆದ್ರೆ ಬೆಲೆಯ ಇಲ್ಲದ ಕಾರಣ ರೈತರು ಆ ವೆಚ್ಚವು ಕೂಡ ಭರಿಸಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕೆಲ ರೈತರು ತಮ್ಮ ಬೆಳೆಗಳನ್ನು ಏನು ಮಾರುಕಟ್ಟೆಯಲ್ಲಿ ಕೊಂಡೊಯ್ಯುವುದಕ್ಕೆ ಬಿಟ್ಟು ಹಳ್ಳಿಗಳಲ್ಲೇ ಉಚಿತವಾಗಿ ಹಂಚುವಂತ ಏನು ಪರಿಸ್ಥಿತಿ ಬಂದಿದೆ ರೋಶಿನಿ. ಒಟ್ನಲ್ಲಿ ಹೇಳ್ಬೇಕಾದ್ರೆ ಮಧ್ಯಪ್ರಾಚ್ಯದ ಯುದ್ಧದಿಂದ ಏನು ಪರಿಣಾಮ ಇಲ್ಲಿ ರೈತರ ಬದುಕಿನ ಮೇಲೆ ನೇರವಾಗಿ ಬಿದ್ದಿದೆ. ಸರ್ಕಾರ ತಕ್ಷಣ ಏನು ನೆರವಿಗೆ ಮುಂದಾಗಬೇಕೆಂದು ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೋಶಿನಿ. ಸರ್ ರವಿ, ಇಲ್ಲಿ ಪ್ರತಿ ಬಾರಿ ಅಂತಂದ್ರೆ ಕಳೆದ ಬಾರಿಯೂ ಕೂಡ ಸಿಕ್ಕಾಪಟ್ಟೆ ನಷ್ಟ ಆಗಿತ್ತು ರೈತರಿಗೆ. ಅಂದ್ರೆ ಕಳೆದ ವರ್ಷ ತುಂಬಾ ಮಳೆ ಆಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಪರಿಹಾರ ಕೂಡ ಘೋಷಣೆ ಮಾಡಿತ್ತು. ಈ ಬಾರಿ ಯುದ್ಧದ ಎಫೆಕ್ಟ್ ಅಲ್ಲಿ ಇರುವಂತ ರೈತರಿಗೆ ಏನಾದ್ರೂ ಸಹಕಾರ ಸಿಗಬಹುದಾ ಈ ಬಾರಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರದಿಂದನೇ? ಹೌದು ರೋಶಿನಿ, ಏನು ಹೋದ ವರ್ಷ ತುಂಬಾನೇ ಮಳೆಯಿಂದ ಎಲ್ಲಾ ಬೆಳೆ ಕೂಡ ನಾಶ ಆಗಿತ್ತು. ಹಾಗೆ ಈರುಳ್ಳಿ ಕೂಡ ಏನು ಫುಲ್ ಅದು ರೇಟ್ ಕೂಡ ಕಳ್ಕೊಂಡಿತ್ತು, ಫುಲ್ ನಾಶ ಆಗಿತ್ತು. ಅಷ್ಟೇ ಅಲ್ಲದೆ ಈಗ ಸರ್ಕಾರಕ್ಕೆ ಎಲ್ಲ ರೈತರುಗಳು ಸೇರ್ಕೊಂಡು ಏನು ಸರ್ಕಾರಕ್ಕೆ ಮನವಿ ಮಾಡ್ಬೇಕಂತ ನಿರ್ಧರಿಸಿದ್ದಾರೆ. ಯಾಕಂದ್ರೆ ರೈತರ ಪರಿಸ್ಥಿತಿ ಕೇಳೋರಿಲ್ಲ ಅಂತದಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ರೈತ ಬೆಳೆದೆಲ್ಲ ರೇಟ್ ಕೂಡ ವಿದೇಶಕ್ಕೆ ರಫ್ತಾಗ್ತಿತ್ತು. ಈಗ ವಿದೇಶಕ್ಕೂ ರಫ್ತಾಗ್ತಿಲ್ಲ, ಅದಕ್ಕೆ ಸರಿಯಾದ ರೀತಿಯಿಂದ ಬೆಲೆನೂ ಕೂಡ ಸಿಗ್ತಿಲ್ಲ. ಹೀಗಾಗಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ಇದೇ ರೀತಿಯಿಂದ ನಮ್ಮ ಬೆಳೆಗಳು ಕೂಡ ಎಲ್ಲ ನಾಶ ಆಗ್ತಿದೆ, ಅದಕ್ಕೆ ಯಾವುದೇ ರೀತಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಬದುಕು ಹೇಗೆ ಅಂತ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೋಶಿನಿ. ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.